ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಟ್ರೈ ಮಾಡಿದಂತಹ ಮೊದಲನೇ ಬಾರಿಗೆ ಕಪ್ ಕೇಕ್ ಟ್ರೈ ಮಾಡಿದ್ದೆ. ಅದು ಹೇಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದ್ರಲ್ಲಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಬನ್ನಿ ಹೋಗೋಣ, ಈ ಕಪ್ ಕೇಕ್ನ ಹೇಗೆ ಮಾಡೋದು, ಚಾಕ್ಲೇಟ್ ಕಪ್ ಕೇಕ್ನ ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈಗ ನಾನು ಇದರ ಮೆಜರ್ಮೆಂಟ್ ಪಕ್ಕವಾಗಿ ತೊಗೋಬೇಕು. 250 ಗ್ರಾಮ್ ಆಗೋಷ್ಟು ಪೌಡರ್ ಶುಗರ್ ತೊಗೊಂಡಿದ್ದೀನಿ. ಶುಗರ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 250 ಗ್ರಾಮ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ರೀಫೈಂಡ್ ಆಯಿಲ್ ಅದೇ ತರಹ ಅದೇ ಕಪ್ಪಲ್ಲಿ ಮೆಜರ್ಮೆಂಟು 1 ಕಪ್ 250 ಗ್ರಾಮ್ ಆಗೋಷ್ಟು ಕಪ್ಪಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಶುಗರ್ನು ಆಯಿಲ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟು ಬರದ ಹಾಗೆ ನೀಟಾಗಿ ವಿಸ್ಕಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇದು ಮೊದಲನೇ ಸತಿ ನಾನು ಟ್ರೈ ಮಾಡೋದ್ರಿಂದ ಈ ಕೇಕ್ ವಿಡಿಯೋನ ನಾನು ನಿಮ್ಮ ಜೊತೆ ಸಕ್ಕತ್ತಾಗಿ ಬಂದಿತ್ತು ಟ್ರೈ ಮಾಡಿದ್ದಲ್ಲಿ. ಈಗ ನಾನು 250 ಗ್ರಾಮ್ ಆಗೋಷ್ಟು ಮೊಸರು, ಅದೇ ಮೆಜರ್ಮೆಂಟಲ್ಲಿ 1/4 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಎಗ್ಲೆಸ್ ಕೇಕು, ಚಾಕ್ಲೇಟ್ ಕೇಕು ತುಂಬ ಚೆನ್ನಾಗಿರುತ್ತೆ. ಈಗ ಸಣ್ಣದೊಂದು ಕಪ್ಪಲ್ಲಿ 100 ಗ್ರಾಮ್ ಆಗೋಷ್ಟು ನಾನು ಕೋಕೋ ಪೌಡರ್ ತೊಗೊತಾ ಇದ್ದೀನಿ. 100 ಅಥವಾ 150 ಗ್ರಾಮ್ ಆಗೋಷ್ಟು ಡಾರ್ಕ್ ಚಾಕ್ಲೇಟ್ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಸಹ ವಿಸ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಲಂಪ್ಸ್ ಇಲ್ದಲೆ ಒಂದೇ ಕಡೆ ನೀವು ಮಿಕ್ಸ್ ಮಾಡಬೇಕು. 250 ಗ್ರಾಮ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನಾನು ಮೈದಾ ಹಾಕಿಬಿಟ್ಟು ನಾವು ಒಂದೇ ಆ್ಯಂಗಲಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀವು ಆ ಕಡೆ ಈ ಕಡೆ ಮಿಕ್ಸ್ ಮಾಡಬಾರ್ದು. ಒಂದೇ ಆ್ಯಂಗಲಲ್ಲಿ ನೀವು ಮಿಕ್ಸ್ ಮಾಡಿದರೆ ಬ್ಯಾಟರು ಗಂಟಿಲ್ದಲೆ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಅದೇ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕೋಣ, ಸಾಲ್ಟು ಟೇಸ್ಟಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು 250 ಗ್ರಾಮ್ ಆಗೋಷ್ಟು ನಾವು ಹಾಲನ್ನು ಸೇರಿಸ್ಕೋಬೇಕು. ತಣ್ಣನೆ ಹಾಲನ್ನು ಸೇರಿಸ್ಕೋಬೇಕು. ಕಾಯಿಸಿ ಆರಿಸಿ ಇದಂತಹ ಹಾಲನ್ನು ಸೇರಿಸ್ಬಿಟ್ಟು ಒಂದೇ ಆ್ಯಂಗಲಲ್ಲಿ ನೀಟಾಗಿ ಈ ಥರ ವಿಸ್ಕ್ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಈ ಥರ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಿರೋ ನೋಡಿ. ಎತ್ತಿ ಈ ಥರ ಹಾಕಿದಾಗ ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ಇವಾಗ ನಾನು ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಸಹ ನೀವು ಈ ಥರ ಸಾಲ್ಟ್ ಹಾಕ್ಬಿಟ್ಟು, ಸಾಲ್ಟ್ ಚೆನ್ನಾಗಿ ಬಿಸಿ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಈ ಥರ ಒಂದು ರಿಂಗ್ನ ಇಡಿ. ಫಸ್ಟು ರಿಂಗ್ನ ಇಟ್ಬಿಟ್ಟು ಈ ಥರ ಮೋಲ್ಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪೇಪರ್ ಕಪ್ ಇದ್ದರೂ ಪೇಪರ್ ಕಪ್ಪಲ್ಲೂ ನೀವು ಮಾಡ್ಬೋದು. ಈ ಥರ ಪ್ಲೇಟಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ ಪೇಪರ್ ಕಪ್ನ ಮೋಲ್ಡ್ ಅಂತ ಹೇಳಿದರೆ ಅಂಗಡೀಲಿ ಸಿಗುತ್ತೆ. ನಿಮಗೆ ಮೋಲ್ಡ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಕಾಫಿ ಲೋಟ ಪೇಪರ್ ಕಪ್ ಬರುತ್ತಲ್ಲ ಅದರಲ್ಲೇ ಮಾಡ್ಬೋದು ನೀವು. ಫಸ್ಟ್ ನಾವು ಮಿಕ್ಸ್ ಮಾಡಿದಂಥ ಮಿಶ್ರಣನ ನಾನು ಈ ಕಪ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಈ ಥರ ಟ್ಯಾಪ್ ಮಾಡಬೇಕು. ಯಾಕಂದರೆ ಟ್ಯಾಪ್ ಮಾಡಿಲ್ಲ ಅಂದರೆ ಇದರಲ್ಲಿ ಹೇರೆಲ್ಲ ಸೇರ್ಕೊಂಡ್ಬಿಡುತ್ತೆ. ಹೇರೆಲ್ಲ ಸೇರ್ಕೊಬಾರ್ದಂತ, ಗಾಳಿ ಸೇರ್ಕೊಬಾರ್ದಂತ ಈ ಥರ 3 ಸತಿ ಟ್ಯಾಪ್ ಮಾಡಬೇಕು. ನೋಡಿ ಉಪ್ಪು ಸಹ ಚೆನ್ನಾಗಿ ಬಿಸಿಯಾಗಿದೆ ಬಾಣಲಿಯಲ್ಲಿ. ನೀವು ಕುಕ್ಕರ್ನಲ್ಲಿ ಈ ಥರ ಉಪ್ಪು ಹಾಕ್ಬಿಟ್ಟು ವಿಷಲ್ ಹಾಕ್ದಲೇ ನೀವು ಆ ಥರ ಈ ಥರ ಒಳಗೆ ಬ್ಯಾಟರ್ನ ಇಟ್ಬಿಟ್ಟು ಮುಚ್ಬೋದು. ಇದನ್ನು ನಾವು ಇವಾಗ 40 ನಿಮಿಷಗಳ ಕಾಲ ನಾವು ಸಿಮ್ಮಲ್ಲೇ ಇಡಬೇಕು. ಆಗ ಬೆಂದು ಬರುತ್ತೆ. ಹೇಗೆ ಬೆಂದಿದೆ ಅಂತ ಕಂಡುಹಿಡಿಯೋದಕ್ಕೆ ಈ ಥರ ಒಂದು ಚಾಕು ಸಹಾಯದಿಂದ ಈಗ ಚುಚ್ಚಿ ನೋಡಿದರೆ ಸ್ವಲ್ಪನೂ ಆ ಚಾಕುನಲ್ಲಿ ಅಂಟ್ಕೋಬಾರ್ದು ಇಟ್ಟು, ಆವಾಗ ಇದು ಬೆಂದಿದೆ ಅಂತ ಅರ್ಥ. ಇವಾಗ ತಣ್ಣಗಾದ್ಮೇಲೆ ನೀವು ಸರ್ವ್ ಮಾಡ್ಬೋದು. ಇವಾಗ ನೋಡಿ ಫುಲ್ ತಣ್ಣಗಾಗಿದೆ, ಸಾಫ್ಟಾಗಿ ಬಂದಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರಬೇಡಿ ಪ್ಲೀಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನ್ಯೂ ಕಮರ್ನ ಎಂಕರೇಜ್ ಮಾಡಿ. ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಟಾಟಾ, ಬಾಯ್.